2020ಗೆ ಎನ್ಡಿಎ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಚರ್ಚೆ ಆಗ್ತಾರೆ. ನೋಡಿ, 2028ಕ್ಕೆ ಕರ್ನಾಟಕದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಬರೋದು ಗ್ಯಾರಂಟಿ. ಬಿಜೆಪಿ ನೇತೃತ್ವದ ಸರ್ಕಾರ ಬರ್ತೈತೆ, ಎನ್ಡಿಎ ನೇತೃತ್ವದ ಸರ್ಕಾರ ಬರ್ತೈತೆ. ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳು ಆಗುವಂಥವ್ರ ಪಟ್ಟಿ ದೊಡ್ಡದಾಗೇ ಇದೆ. ಹೌದೌದು, ಪಕ್ಕ ಅದರಲ್ಲಿ ಏನು ಡೌಟೇ ಇಟ್ಕೊಂಬೇಡಿ. ಯಾರು? ನಾನೇ ಅದನ್ನೇ ಎನ್ಡಿಎನೇ ಅಂತ ಹೇಳಿದ್ದು. ಬಿಜೆಪಿ ನೇತೃತ್ವ ಬಿಜೆಪಿ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ. ಇದು ಪ್ರಶ್ನೆನೇ ಇಲ್ಲ. ಇರುತ್ತೆ, ಪ್ರಶ್ನೆನೇ ಇಲ್ಲ. ಈಗಿದೆ ಅಲ್ಲ, ಪಾರ್ಲಿಮೆಂಟಲ್ಲೂ ಅವ್ರಿಗೆ ನಾವು 28 ಸೀಟಲ್ಲಿ 4 ಸೀಟು ಕೊಟ್ಟಿದ್ರಿ ಅವ್ರಿಗೆ. ಪಾರ್ಲಿಮೆಂಟಲ್ಲೂ 1, 2, 3 ಸೀಟ್ ಕೊಟ್ಟಿದ್ರಿ ಅವ್ರಿಗೆ. ಹೌದೌದು, ಬಿಜೆಪಿ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರ್ತದೆ, ಪ್ರಶ್ನೆನೇ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ತೀರ್ಮಾನ ಮಾಡೋದು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ತೀರ್ಮಾನ ಮಾಡ್ತಾರೆ. ಯಾಕಂದರೆ ಎನ್ಡಿಎ ನೇತೃತ್ವದ ನಾಯಕತ್ವ ವಹಿಸಿರ್ತಕ್ಕಂಥವರು ನರೇಂದ್ರ ಮೋದಿಯವರು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು. ಕುಮಾರಸ್ವಾಮಿ ಅವರೇ ಸಿಎಂ ಅಭ್ಯರ್ಥಿ ಅನ್ನೋ ಚರ್ಚೆ ಆಗ್ತಾ ಇದೆ ಸರ್. ಇಲ್ಲ, ಆ ಥರದ್ದು ಭಾಳ ಜನ ಚರ್ಚೆ ಮಾಡ್ತಾನೆ ಇದೆ. ಎಲ್ಲರ ಹೆಸರು ಈಗಾಗಲೇ ಒಂದು 10 ಹೆಸರು ಬಂದಿದ್ದಾರೆ. ನಾನು ಮುಖ್ಯಮಂತ್ರಿ ಅಂತ. ಅದರಲ್ಲಿ ಹೌದು, ಬಿಜೆಪಿ ಆಶೀರ್ವಾದ ಇದ್ದರೆ ನಾನು ಕೂಡ ಆಗ್ಬೋದು. ನರೇಂದ್ರ ಮೋದಿಯವರು, ಬಿಜೆಪಿ ಜನಗಳ ಆಶೀರ್ವಾದ ಇದ್ದರೆ ನಾನು ಕೂಡ ಆಗ್ಬೋದು. ನಮ್ಮ ಥರ ಬಿಜೆಪಿಯಲ್ಲಿ ಭಾಳ ಜನ ಇದ್ದಾರೆ ಮುಖ್ಯಮಂತ್ರಿ ಆಸ್ಪರೆಂಟು, ಸುಮಾರು ಒಂದು 60 ಜನ ಮೇಲೆ ಇದ್ದಾರೆ ನಮ್ಮಲ್ಲೂ ಕೂಡ. ಅದರಿಂದ ಈಗ ನಾವು ಅಧಿಕಾರಕ್ಕೆ ಬರೋವಂಥದ್ದು ಮುಖ್ಯ, ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಮುಖ್ಯ ಅಲ್ಲ. ಈಗ ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾರು ನೇತೃತ್ವ ವಹಿಸ್ತಾರೆ ಅದು ಮುಖ್ಯ ಅಲ್ಲ. ಕರ್ನಾಟಕದಲ್ಲಿರುವಂಥ ಈ ಅಭಿವೃದ್ಧಿ ವಿರೋಧಿ, ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಕರಪ್ಟ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತೊಲಗಬೇಕು, ಅದು ಮುಖ್ಯ. ಮುಂದೆ ಯಾರಾಗ್ತಾರೆ, ಮುಖ್ಯಮಂತ್ರಿ ಯಾರಾಗ್ತಾರೆ, ಮಂತ್ರಿ ಆಗ್ತಾರೆ, ಅದು ಇವಾಗ ಅಪ್ರಸ್ತುತ. ಆ ದೃಷ್ಟಿಯಿಂದ ನಮ್ಮ ದೃಷ್ಟಿ ಏನಿದ್ರು 28ಕ್ಕೆ ಬಿಜೆಪಿ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರೋ ಅಂಥದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನು ವಿಧಾನಸಭೆ ಒಳಗಡೆನೂ ಮಾಡ್ತಾ ಇದ್ದೀರಿ, ಹೊರಗಡೆನೂ ಹೋರಾಟವನ್ನು ಮಾಡ್ತಾ ಇದ್ದೀರಿ. ನೀವು ಎನ್ಡಿಎ ಮೈತ್ರಿ ಅಂತ ಹೇಳ್ತೀರಿ ಸರ್. ಈಗ ಮಂಡ್ಯದಲ್ಲಿ ಮಾಜಿ ಶಾಸಕರೊಬ್ಬರು ಹೇಳಿದ್ದಾರೆ, JDS ಪಕ್ಷನ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಅಡಮಾನ ಹೇಳ್ತಾ ಇದ್ದಾರೆ. ಅದು ಅವರ ಅಭಿಪ್ರಾಯ. ನಾವು ನಮ್ಮೆಲ್ಲ ಪಾರ್ಟ್ನರ್ಗಳನ್ನು, ಎನ್ಡಿಎನಲ್ಲಿ ಭಾಳಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ ದೇಶದಲ್ಲಿ, ಎಲ್ಲ ತಮಿಳ್ನಾಡಲ್ಲೂ ಇದ್ದಾರೆ. ನಾನು ತಮಿಳ್ನಾಡು ಎಲೆಕ್ಷನ್ಗೆ ನಿನ್ನೆಯಿಂದ ತಮಿಳ್ನಾಡು ಎಲೆಕ್ಷನಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ. ತಮಿಳ್ನಾಡಲ್ಲಿ ತಳಿಯಲ್ಲಿ ನನ್ನನ್ನು ಇವತ್ತು ಹೋಗ್ತಾ ಇದ್ದೀನಿ. ತಳಿಯಲ್ಲಿ ಇವತ್ತು ನಡ್ಡಾ ಅವರು, ನಮ್ಮ ಇಂದಿನ ರಾಷ್ಟ್ರೀಯ ಅಧ್ಯಕ್ಷರು, ಪ್ರಚಾರಕ್ಕೋಸ್ಕರ ಬರ್ತಾ ಇದ್ದಾರೆ. ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲೂ ಭಾಳಷ್ಟು ಜನ ಪಾರ್ಟ್ನರ್ ಇದ್ದಾರೆ. ಸೊ ಎಲ್ಲ ಪಾರ್ಟ್ನರ್ಗಳಿಗೂ ನೇತೃತ್ವ ವಹಿಸ್ತಾ ಇರತಕ್ಕಂಥದ್ದು ನರೇಂದ್ರ ಮೋದಿಯವರು. ಸೊ ನರೇಂದ್ರ ಮೋದಿಯವರ ತೀರ್ಮಾನ ಏನಿದೆ ಅದರ ಪ್ರಕಾರ ಸರ್ಕಾರ ಆಗುತ್ತೆ.